ಇನ್ನು ಕಾಂಗ್ರೆಸ್ ಪಾಳೆಯದಲ್ಲಿ ಸಿಎಂ ಕುರ್ಚಿ ಕಾದಾಟ ಜೋರಾಗಿದೆ. ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಆಪ್ತ ಶಾಸಕ ಹಕ್ಕೊತ್ತಾಯ ಮಾಡಿದ್ದಾರೆ. ದೆಹಲಿ ಯಾತ್ರೆ ಆದ ಮೇಲೆ ಡಿಕೆಶಿ ಆಪ್ತ ಶಾಸಕರು ಮೌನ ಮುರಿತಾ ಇದ್ದಾರೆ. ಡಿಕೆಶಿ ಸಿಎಂ ಆಗಬೇಕು ಅಂತ ಶಾಸಕ ಗಣಿಗ ರವಿಕುಮಾರ್ ಹೇಳಿದ್ದಾರೆ. ಶಾಸಕರ ನಂಬರ್ ಮೇಲೆ ನಿಂತಿಲ್ಲ ಅಂತ ಶಾಸಕ ಬಾಲಕೃಷ್ಣ ಮಾತಾಡಿದ್ದಾರೆ. ಹೈಕಮಾಂಡ್ ಮಧ್ಯಪ್ರವೇಶ ಮಾಡಲಿ ಅಂತ ತನ್ವೀರ್ ಸೇಠ್ ಹೇಳಿದ್ದಾರೆ. ಕೆಲವೊಂದು ವಿಚಾರಗಳು ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದೇನೆ. ನಮ್ಮ ವರಿಷ್ಠರು ತಗೋಬೇಕಾಗಿರುವಂಥ ತೀರ್ಮಾನಗಳನ್ನು ತತ್ಕ್ಷಣ ಅಲ್ಲೇ ತಗೊಂಡಂತಹ ಸಂದರ್ಭದಲ್ಲಿ ಇದು ಡ್ಯಾಮೇಜ್ ಆಗುವಂತಹ ಕಾರಣಕ್ಕೆ ಅಥವಾ ಅಷ್ಟು ಮುಂದೆ ಬೆಳೆಯುವಂಥದ್ದಕ್ಕೆ ಅವಕಾಶ ಇರಲಿಲ್ಲ. ಈಗ ಪ್ರಾರಂಭದಿಂದನೂ ಅಧಿಕಾರ ಹಂಚಿಕೆಯ ಸೂತ್ರ ಏನು ಒಪ್ಪಂದ ಆಗಿದೆ ಅನ್ನೋದನ್ನು ಇದು 2.5 ವರ್ಷ ಬಿಟ್ಟಿದ್ದೇ ತಪ್ಪಾಯಿತು. ಇದಕ್ಕೇನಾದರೂ ಒಂದು ಸೂತ್ರನ ಅವರು ತತ್ಕ್ಷಣ ಆಗಿದೆ ಅನ್ಬೇಕು, ಇಲ್ಲಾಂದರೆ ಎಲ್ಲವೂ ಹೈಕಮಾಂಡ್ ಹೇಳ್ದಂಗೆ ನಡಿಬೇಕು ಅನ್ನೋದಾದರೂ ಹೇಳಬೇಕಾಗಿತ್ತು. ಸೊ ಕೆಲವೊಮ್ಮೆ ಈ ಏನು ನಿಧಾನಗತಿಯಲ್ಲಿ ಅಥವಾ ನಾವು ತಗೋಬೇಕಾಗೋ ತೀರ್ಮಾನನ ಮುಂದೂಡಿಸಿದಂತಹ ಸಂದರ್ಭದಲ್ಲಿ ಕೆಲವೊಂದು ಅಪಾಯಕಾರಿಯಾದಂತಹ ಬೆಳವಣಿಗೆಗಳು ಆಗುತ್ತೆ. ಬಟ್ ಪಕ್ಷಕ್ಕೆ ಯಾವುದೇ ತೊಂದರೆ ಆಗಿಲ್ಲ, ನಾವೆಲ್ಲರೂ ಒಟ್ಟಿಗಾಗಿದ್ದೀವಿ. ಇಲ್ಲ, ಅಂಥದ್ದೇನಿಲ್ಲ. ಈಗ ಅದಕ್ಕೆ ಸ್ಪಷ್ಟತೆಯಿಂದ ಉತ್ತರ ಇನ್ನೊಂದು 2 ದಿನಗಳಲ್ಲಿ ಬರುವಂಥ ನಿರೀಕ್ಷೆನೂ ಇದೆ. ಸ್ಪಷ್ಟತೆ ಬರುತ್ತೆ, ಖಂಡಿತವಾಗಿ ಭಾಳ ಸ್ಪಷ್ಟವಾದಂತಹ ಸಂದೇಶ ಬರುತ್ತೆ. ಕೆಲವೊಂದು ವಿಚಾರಗಳು ನಾನು ಕೊಡಬೇಕು ಅಂತ ಹೇಳಿದ್ದೀನಲ್ಲ, ಮೊದಲ ದಿನದಿಂದನೂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು. ಆದರೆ ಅದಕ್ಕೊಂದು ಸಮಯ, ಸಂದರ್ಭ, ಗಡಿಗೆ, ಪುಣ್ಯ ಇದು ಬಂದಾಗ ಆಗ್ತಾರೆ ಅಂತಾನು ಹೇಳ್ತಾ ಇದ್ದೀನಿ. ದೇವರಿಚ್ಛೆ ಯಾವತ್ತು ಬೇಕಾದ್ರೂ ಯಾವ ಗಳಿಗೆಯಲ್ಲಿ ಬೇಕಾದ್ರೂ ಬರಬಹುದು. ಅವರು ದುಡಿದಿದ್ದಾರೆ, ನನ್ನ ಕಷ್ಟ ಕಾಲದಲ್ಲಿ ನಿಂತಿದ್ದಾರೆ. ಅವ್ರು ಸಿಎಂ ಆಗಬೇಕು ಅನ್ನೋದು ನನ್ನ ಮನದ ಹೃದಯದ ಭಾವನೆ. ನಾನು ಕೊಡಬೇಕು ಅಂತ ಹೇಳಿದ್ದೀನಲ್ಲ. ಈಗ ಕೇಳಿ, ಹೈಕಮಾಂಡ್ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಅಂತಿಮ ತೀರ್ಮಾನ ಮಾಡ್ತದೆ. ನಂಬರ್ಸ್ ಮೇಲೆ ತೀರ್ಮಾನ ಆಗಲ್ಲ. ಇದು ಅಂತಿಮವಾಗಿ ಹೈಕಮಾಂಡ್ ಯಾರನ್ನ ಆಗಬೇಕು ಅಂತೇಳಿ ತೀರ್ಮಾನ ಮಾಡ್ತದೆ, ಆ ತೀರ್ಮಾನ ಆಗ್ತದೆ. ಅದನ್ನೇ ಸೂಚನೆ ನಮಗೆಲ್ಲ ಕೊಟ್ಟಿದ್ದಾರೆ. ಪಕ್ಷಕ್ಕೆ ಇರ್ಸು ಮುರ್ಸಾಗ್ತಕ್ಕಂಥ ಹೇಳಿಕೆಗಳನ್ನು ತಾವು ಯಾರು ಕೂಡ ಕೊಡಬಾರ್ದು ಅಂತೇಳಿ ಅಧ್ಯಕ್ಷರಾಗಿ, ಉಪಮುಖ್ಯಮಂತ್ರಿಗಳಾಗಿ ಅಲ್ಲ, ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ನಮಗೆಲ್ಲ ಸೂಚನೆ ಕೊಟ್ಟಿದ್ದಾರೆ. ಇದ್ದಿದೆ, ಎಲ್ಲ ಪಕ್ಷದಲ್ಲೂ ಇದ್ದಿದ್ದೇನೆ. ಅದರಿಂದ ಹೈಕಮಾಂಡ್ ಏನು ದಡ್ರಲ್ಲ, ಅವರು ಎಲ್ಲನೂ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅವರು ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರ ತಗೊಳ್ತಾರೆ. ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.